ನೇಪಾಳದಲ್ಲಿ ಕಂಡು ಕೇಳರಿಯದ ಪ್ರವಾಹ, 359 ಜನರ ಸಾವು, ಸಾವಿರಾರು ಜನ ನಾಪತ್ತೆ, ನೀರಲ್ಲಿ ತೇಲಿ ಬರ್ತಾ ಇವೆ ಮೃತದೇಹಗಳು. ಪ್ರವಾಹದಲ್ಲಿ 288 ಭಾರತೀಯರು ನಾಪತ್ತೆ, 21 ಜನರ ರಕ್ಷಣೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಮಾಹಿತಿ. ಕನ್ನಡಿಗರಿಗೆ ಅಭಯ ಕೊಟ್ಟಿರುವ ಸಿಎಂ ಡಿಕೆಶಿ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ನಾಗೇಂದ್ರ? ಸಿಎಂ ಡಿಕೆಶಿ ಬಳಿಕ ದೆಹಲಿಗೆ ನಾಗೇಂದ್ರ ಭೇಟಿ. ರಿಸೈನ್ ಕೊಡದೇ ಇದ್ರೆ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಎಂದ ಆರ್ ಅಶೋಕ್. ನಕಲಿ ಕಾಸ್ಮೆಟಿಕ್ಸ್ ವಿರುದ್ಧ ಆರೋಗ್ಯ ಇಲಾಖೆ ಸಮರ. ರಾಜ್ಯದ 50ಕ್ಕೂ ಹೆಚ್ಚು ಕಡೆ ಅಧಿಕಾರಿಗಳ ದಾಳಿ. 19ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ. ರಾಜ್ಯದ ಜನತೆಗೆ ದರ ಏರಿಕೆ ಶಾಕ್. ಮಳೆ ಕೊರತೆಯಿಂದ ಗಗನಕ್ಕೇರಿದ ತರಕಾರಿ ಬೆಲೆ. ಗ್ರಾಹಕರು ವ್ಯಾಪಾರಿಗಳು ಕಂಗಾಲು.